ಓಂ ತದೇತತ್ ಸಹಸ್ರಂ ತತ್ಸರ್ವಂ ತಸ್ಯ ಮೇನ್ನಂ ಮಿತ್ರಂ ದಕ್ಷಿಣಂ ಸದಿತಿ ಪ್ರಾಣಃ ಪರೋಕ್ಷಪ್ರಿಯಾ ಇವ ಹಿ ದೇವಾಃ ಪರೋಕ್ಷಪ್ರಿಯಾ ಇವ ಹಿ ದೇವಾಃ. ಓಂ ಈಶ್ವರಾಯ ನಮಃ. ಓಂ ಪೃಥಿವ್ಯಾಃ ಅಯೋಧ್ಯೇವ ದುರ್ಮದ ಆಹಿ ಜುಹ್ವೆ ಮಹಾವೀರಂ ತುವಿಬಾಧಂ ರಜೀಶಂ ನಾತಾರೀತಸ್ಯ ಸಮೃತಿಂ ವಧಾನಾಂ. ಶ್ರೀ ಗುರುಭ್ಯೋ ನಮಃ. ಮಹಾಭಾರತ ಪ್ರವಚನ ಸರಣಿಯಲ್ಲಿ ಅನುಶಾಸನ ಪರ್ವದ 335ನೇಯ ಭಾಗ ಇದು. ಇಲ್ಲಿ ಈಗ ನಾವು ಈಶ್ವರ ಎಂಬ 77ನೇಯ ನಾಮವನ್ನು ಮತ್ತು ಅದರ ಅರ್ಥವನ್ನು ವ್ಯಾಖ್ಯಾನಿಸುವಂತಹ ಬೃಹತಿ ಮಂತ್ರವನ್ನು ಕೂಡ ನೋಡೋರಿದ್ದೀವಿ. ಈಶ್ವರ ಶಬ್ದಕ್ಕೆ ಏನರ್ಥ? ಶ್ರೇಷ್ಠರಾದವರಿಗಿಂತಲೂ ಈತ ಶ್ರೇಷ್ಠ. ಸಾಮಾನ್ಯವಾದ ಕೋಶಗಳಲ್ಲಿ ನಮಗೆ ಸಿಗುವಂತಹ ಅರ್ಥ ಶ್ರೇಷ್ಠ ಅಂತ. ಅದಲ್ಲದೆ ಆಚಾರ್ಯರು ತಮ್ಮ ಸರ್ವ ಮೂಲದಲ್ಲಿ ಹೇಳಿರುವಂತಹ ಅರ್ಥ ಶ್ರೇಷ್ಠರಾದವರಿಗೂ ಶ್ರೇಷ್ಠ ಅಂತ. ಮತ್ತೆ ಈಶ್ವರ ಎಂಬ ಶಬ್ದಕ್ಕೆ ಅಜ್ಞಾನ ಎಂಬ ಶತ್ರುವನ್ನ ಆ ಶಾಯಯತಿ ನಿವಾರಣೆ ಮಾಡ್ತಾನೆ. ವರ ಅಂದ್ರೆ ನಮ್ಮನ್ನು ಆವರಿಸಿರುವಂತಹ ಅಜ್ಞಾನ, ಅದನ್ನ ಆ ಶಾಯಯತಿ ಈತ ಪರಿಹರಿಸುವುದರಿಂದ ಅವನನ್ನ ಈಶ್ವರ ಅಂತ ಹೇಳ್ತಾರೆ. ಇದೊಂದು ವ್ಯಾಖ್ಯಾನ. ಈಶರು ಅಂದ್ರೆ ಬಹಳ ದೊಡ್ಡವರು, ಮಹಾಪರಾಕ್ರಮಿಗಳು. ಅಂಥವರನ್ನ ವರ ಅಂದ್ರೆ ವಾರಣೆ ಮಾಡುವವನು, ನಿವಾರಣೆ ಮಾಡುವವನು, ದೂರ ಇರುವಂತೆ ಮಾಡುವವನು ಅಂತ ಮತ್ತೊಂದು ಅರ್ಥವನ್ನು ನಾವು ತಿಳಿಯಬಹುದಾಗಿದೆ. ಈ ಅರ್ಥ ಇಲ್ಲಿ ಬಂದಿರುವಂತಹ ಆ ವೇದ ಮಂತ್ರಗಳ ಅರ್ಥಕ್ಕೂ ಕೂಡ ಹೊಂದಾಣಿಕೆಯನ್ನು ಹೊಂದಿದೆ. 36ನೇ ನಾಮ ಒಂದು ಬಂದಿತ್ತು ಈಶ್ವರ ಅಂತ. ಹೀಗೇನೆ ಇದು ನಾವೀಗ ನೋಡ್ತಾ ಇರುವಂಥದ್ದು ಮತ್ತೊಂದು ನಾಮ. ಈ ಅಂದ್ರೆ ಲಕ್ಷ್ಮಿ. ಅವಳನ್ನ ಶ್ವಯತಿ ಗಚ್ಚತಿ. ಲಕ್ಷ್ಮಿಯನ್ನ ಸಮೀಪಿಸಿ ಅವಳನ್ನು ಕೂಡಿ ಅವಳನ್ನ ಸುಖಪಡಿಸುವವನು. ರ ಅಂದ್ರೆ ಸುಖಪಡಿಸುವವನು, ಶ್ವ ಅಂದ್ರೆ ಅವಳನ್ನು ಕೂಡುವವನು ಅಂತ ಹೀಗರ್ಥ. ಮತ್ತೆ ಭಕ್ತರಿಗೆ ಸಂಪತ್ತನ್ನ, ಜ್ಞಾನವನ್ನ, ಸುಖವನ್ನ ಎಲ್ಲವನ್ನು ಕೂಡ ಕೊಡುವಂಥವನು. ವರದೇಶರಾದವರು ಏನಿದ್ದಾರೆ, ನಮಗೆಲ್ಲರಿಗೂ ಕೂಡ ನಾನಾ ಥರದ ವರಗಳನ್ನು ಕೊಡುವಂಥವರು ವರದರಾದ ಈಶರು. ಅವರಿಗೂ ಈತ ವರಪ್ರದ. ವರದೇಶ ವರಪ್ರದಂ. ಈ ಅಂದ್ರೆ ಲಕ್ಷ್ಮೀದೇವಿ, ಶ್ವ ಅಂದ್ರೆ ಶ್ವಸನ, ಪ್ರಾಣ. ಅವರಿಬ್ಬರನ್ನು ಸುಖವಾಗಿಟ್ಟವನು. ಶ ಅಂತಂದ್ರೆ ಶತಾನಂದನಾದಂಥ ಚತುರ್ಮುಖ. ವ ಅಂದ್ರೆ ವಾಯು. ಅವರಿಬ್ಬರನ್ನು ಮತ್ತೆ ಈ ಅಂದ್ರೆ ಲಕ್ಷ್ಮೀದೇವಿಯನ್ನು, ಈ ಶ ವ ಈ ಮೂವರನ್ನು ಕೂಡ ಆನಂದ ಹೊಂದುವಂತೆ ಮಾಡುವವನು. ಈಶರಾದವರಿಂದಲೂ ಕೂಡ ವ್ರಿಯತೆ. ದೊಡ್ಡ ದೊಡ್ಡ ಜ್ಞಾನಿಗಳು ಕೂಡ ಇವನನ್ನೇ ವರಿಸ್ತಾರೆ, ಸ್ವೀಕಾರ ಮಾಡ್ತಾರೆ. ಅವರೆಲ್ಲರಿಗೂ ಕೂಡ, ಎಲ್ಲಾ ಜ್ಞಾನಿಗಳಿಗೂ ಜ್ಞಾನ ಬರುವುದು ಈತನಿಂದಲೇ. ವ ಜ್ಞಾನ ಮತ್ತೆ ಸುಖ ರ ಅದು ಬರುವುದು ಕೂಡ ಈ ಭಗವಂತನಿಂದಲೇ. ಕೇವಲ ಲಕ್ಷ್ಮಿಗೆ ಮಾತ್ರ ಅಲ್ಲ, ಸಕಲರಿಗೂ ಜ್ಞಾನ ಬರುವುದು ಇವನಿಂದಲೇ ಅಂತ ಮತ್ತೊಂದರ್ಥ. ಇವಿಷ್ಟು ಆ ಈಶ್ವರ ಶಬ್ದಕ್ಕೆ ನಾವು ನೋಡಿರುವಂತಹ ಅರ್ಥಗಳು. ಈ ಬೃಹತಿ ಮಂತ್ರದಲ್ಲಿ ಏನ ವ್ಯಾಖ್ಯಾನ ಬಂದಿದೆ ಅಂತನ್ನುವುದನ್ನ ಈಗ ನೋಡೋಣ. ಇದು ಅಷ್ಟಕ ಕ್ರಮದಲ್ಲಿ 1, 2, 37, ಮಂಡಲ ಕ್ರಮದಲ್ಲಿ 1, 7, 32. ಆಚಾರ್ಯರು ಋಗ್ಭಾಷ್ಯದಲ್ಲಿ ಇದನ್ನು ವ್ಯಾಖ್ಯಾನ ಮಾಡಿದ್ದಾರೆ. 2ನೇ ಅಧ್ಯಾಯ ಅಲ್ಲಿ 217ನೇಯ ಶ್ಲೋಕ ಇದು. 32ನೇ ಸೂಕ್ತ.
ದರ್ಪೋದ್ರಿಕ್ತೋ ಹ್ಯಾಹ್ವಯಾಮಾಸ ಶಕ್ರಂ ವಿಷ್ಣುಂ ವಾಜ್ಞಾನಂ ವೀರತಮಂ ರಿಪೂಣಾಂ ಮಹೋಚ್ಚಾನಾಂ ಬಾಧಕಂ ದಾರ್ಢ್ಯಹೇತೋಃ ಋಜೀಶಾಖ್ಯಂ ನಾಸ್ಯ ವಿಷ್ಣೋರ್ವಧಾನಾಂ ಸಂಪ್ರಾಪ್ತಿಮಜ್ಞಾನಮಥಾಪಿ ವೃತ್ರಃ ಶಕ್ರಸ್ಯಾತಾರೀತ್ ಸಂಪಿಪಿಷೇ ಪ್ರಜಾಶ್ಚ ಅಂತ ಅಲ್ಲಿ ಬರುವಂತಹ ಶ್ಲೋಕ, ಆಚಾರ್ಯರ ಶ್ಲೋಕ. ಅದಕ್ಕನುಸಾರವಾಗಿ ರಘುನಾಥ ತೀರ್ಥರು ಮತ್ತೆ ಭಗವಂತರ ಏನು ವ್ಯಾಖ್ಯಾನ ಮಾಡ್ತಾರೆ ಅಂತ ಅನ್ನೋದನ್ನ ನೋಡೋಣ. ರಘುನಾಥ ತೀರ್ಥರ ವ್ಯಾಖ್ಯಾನದಲ್ಲಿ ಪೃಥಿವ್ಯಾಹ ಅಂದ್ರೆ ಪೃಥಿವ್ಯಾಂ ಅಂತ ಅರ್ಥ. ಈ ಭೂಮಿಯಲ್ಲಿ ನಾವು ಮೊದಲೇ ಶಬ್ದಕ್ಕೆ ಅರ್ಥ ಅದು. ದುರ್ಮದ ಅಂದ್ರೆ ದರ್ಪೋದ್ರಿಕ್ತ. ಆ ಶಬ್ದ ಮೂಲ ಆಚಾರ್ಯರ ವ್ಯಾಖ್ಯಾನದಲ್ಲೇ ಹಾಗೆ ಇದೆ. ದರ್ಪೋದ್ರಿಕ್ತ ಅನ್ನುವಂತಹ ಶಬ್ದವೇ ಅಲ್ಲಿ ಕಂಡು ಬರ್ತದೆ. ಭಾಷ್ಯದಲ್ಲಿರುವಂತಹ ಶಬ್ದ ಅದು. ಮುಂದೆ ಅಯೋಧ್ಯ ಅಂದ್ರೆ ಪ್ರತಿಭಟರಹಿತನಾದವನು, ತನಗೆ ಎದುರಾಳಿ ಯಾರೂ ಇಲ್ಲ. ಯಸ್ಯ ಯೋಧ ನ ಅಯೋಧ್ಯ ಅಸೌ, ಯಾರಿಗೆ ಎದುರಾಳಿಗಳಿಲ್ಲವೋ ಅಂಥವನು. ತನಗೆ ಎದುರಾಳಿಗಳೇ ಇಲ್ಲದವನಂತೆ ಈ ವೃತ್ರಾಸುರ ಇಂದ್ರನನ್ನು ಎದುರಿಸಿ ಬಂದ. ಎದುರಾಳಿ ಇಲ್ಲ ಅಂತ ತಾನು ಭಾವಿಸಿದ್ದ ಅಂತ ಅರ್ಥ. ಮಹಾವೀರ ಈ ಇಂದ್ರ. ಮಹಾವೀರ ಅಂದ್ರೆ ವೀರತಮ. ತುವಿಬಾಧ, ತುವಿಗಳು ಅಂದ್ರೆ ಶ್ರೇಷ್ಠರು, ಅವರನ್ನು ಕೂಡ ಸದೆ ಬಡಿಯುವಂಥವನು ಈ ಇಂದ್ರ ಮತ್ತೆ ಭಗವಂತ. ಮತ್ತೆ ರುಜೀಶ ಅಂದ್ರೆ ಕಲ್ಕವದ್ ಅತಿ ದೃಢ. ಸೋಮರಸವನ್ನ ಹಿಂಡಿದ ಮೇಲೆ ಅಲ್ಲೇನು ಚರಟ ಉರುಳ್ತದಲ್ಲ ಅದು ಅತ್ಯಂತ ದೃಢ. ದಾಢ್ಯ ಹೇತೋಹ ರುಜೀಶಾಖ್ಯಂ ಅಂತ ಈ ಆಚಾರ್ಯರ ಭಾಷ್ಯದ ವಾಕ್ಯ ಇದೆ. ರುಜೀಶ ಅಂದ್ರೆ ಹಿಂದೆ ಸೋಮರಸದ ಒಂದು ಚರಟ ಏನು ಉಳಿದಿರ್ತದೆ ಅದನ್ನು ಕೂಡ ಹಾಲು ಮೊಸರು ಇತ್ಯಾದಿಗಳನ್ನ ಮಿಶ್ರಣ ಮಾಡಿ ಭಗವಂತನ ನಿವೇದನೆ ಮಾಡ್ತಾರೆ. ಅವನು ಅದನ್ನು ಸ್ವೀಕಾರ ಮಾಡ್ತಾನೆ ಅಂತ ಹಿಂದೆ ಒಂದು ಅರ್ಥ ಹೇಳಿದ್ದೆ. ಆಚಾರ್ಯರು ಹೇಳಿರುವ ಅರ್ಥ ಇದು. ಇದನ್ನೇ ಈ ಟಿಪ್ಪಣಿಕಾರರು ಎಲ್ಲರೂ ಕೂಡ ಹೇಳಿದ್ದಾರೆ. ಭಗವಂತರಾಯರು ಮತ್ತೆ ರಘುನಾಥ ತೀರ್ಥರು ಮೊದಲಾದವರು ಇದೇ ಅರ್ಥವನ್ನೇ ವರ್ಣನೆ ಮಾಡಿದ್ದಾರೆ. ಅತ್ಯಂತ ದೃಢ ಇವನು. ಅಂಥ ಭಗವಂತನನ್ನ ಈ ಅಜ್ಞಾನ ಯುದ್ಧಕ್ಕೆ ಕರೆಯಿತು. ಇಂದ್ರನನ್ನ ವೃತ್ರಾಸುರ ಯುದ್ಧಕ್ಕೆ ಕರೆದ. ಇಲ್ಲಿ ವೃತ್ರ ಅಂದ್ರೆ ಈ ಭಗವದ್ಭಕ್ತನಾದಂಥ ಮಹಾವೈಷ್ಣವನಾದಂಥ ವೃತ್ರ, ದಾನವ ಅಲ್ಲ ಇವನು. ಹೀಗ ಅವನು ಯುದ್ಧಕ್ಕೆ ಕರೆದ ಇಂದ್ರನನ್ನ. ಇಂದ್ರ ಯುದ್ಧಕ್ಕೂ ಬಂದ, ಭಗವಂತನು ಯುದ್ಧಕ್ಕೆ ಬಂದ. ಆದ್ರೆ ವೃತ್ರನಿಗೆ ಆ ಇಂದ್ರನ ಪ್ರಹಾರಗಳನ್ನ ಸಹಿಸಿಕೊಳ್ಳುವುದಾಗಲಿಲ್ಲ. ಮುಂದೆ ಅವನು ಆ ಪೆಟ್ಟನ್ನು ತಿಂದು ಹತನಾಗಿ ಹೋದ. ಅಜ್ಞಾನವೂ ಕೂಡ ಭಗವಂತ ಕೊಟ್ಟ ಏಟುಗಳನ್ನ ತಡೆದುಕೊಳ್ಳಲಾಗದೆ ನಷ್ಟವಾಯಿತು ಅಂತ ಅದರ ಅಭಿಪ್ರಾಯ. ಇದಕ್ಕೆ ಭಗವಂತ ಆಚಾರ್ಯರ ವ್ಯಾಖ್ಯಾನ ಏನಿದೆ ಅಂತನ್ನುವುದನ್ನ ಈಗ ನೋಡೋಣ. ಋಗ್ಭಾಷ್ಯವನ್ನು ಅನುಸರಿಸಿ ಇಬ್ರು ವ್ಯಾಖ್ಯಾನ ಮಾಡಿರುವುದರಿಂದ ಅಲ್ಲಿ ಪ್ರತ್ಯೇಕ ವ್ಯಾಖ್ಯಾನ ಏನೂ ಇಲ್ಲ. ಮಹೋಚ್ಚಾನಾಂ ರಿಪೂಣ ಬಾಧಕಂ ಇತ್ಯಾದಿ ಅರ್ಥಗಳನ್ನೇ ಪ್ರತಿಯೊಬ್ಬರು ಕೂಡ ಹೇಳಿದ್ದಾರೆ. ಸಮೃದ್ಧಿ ಅಂದ್ರೆ ಬಾಧಕ ಅಂತ ಅರ್ಥ. ಅದನ್ನೆಲ್ಲ ಮುಂದೆ ನಾವು ಅನ್ವಯಾರ್ಥ ನೋಡುವಾಗ ನೋಡ್ತೇವೆ. ಈ ಭಗವಂತಾಚಾರ್ಯರ ವ್ಯಾಖ್ಯಾನದಲ್ಲಿ ಈಶ್ವರ ಎಂಬ ಶಬ್ದಕ್ಕೆ ಹೊಂದಿಕೊಂಡಿರುವಂತಹ ಬೃಹತಿ ಮಂತ್ರ ಬೇರೆ ಇದೆ. ಇಂದ್ರಮಾಸ್ಯ ವಜ್ರಮಧಿಸಾನೌ ಜಘಾನ ವೃಷ್ಣೋ ವದ್ಧಿ ಪ್ರತಿಮಾನಂ ಬುಭೂಷನ್ ಪುರುತ್ರ ವೃತ್ರೋ ಅಶಯಧ್ಯಸ್ಥಃ ನದಂ ಅಂತ ಮಂತ್ರ ಇದೆ. ಆ ಮಂತ್ರದ ಅರ್ಥವನ್ನು ಮುಂದೆ ನೋಡ್ತೇವೆ. ಈಗ ಆ ಭಗವಂತರಾಯರು ಪ್ರಸ್ತುತ ಮಂತ್ರಕ್ಕೆ ಬರೆದಿರುವ ಅರ್ಥ ಮತ್ತು ಈಶ್ವರ ಶಬ್ದಕ್ಕೆ ಬರೆದಿರುವ ಅರ್ಥ ಇದನ್ನೆಲ್ಲವನ್ನು ಈಗ ನೋಡಿದ್ದೀವಿ. ವರ ಅಂದ್ರೆ ನಮ್ಮನ್ನ ಆವರಿಸಿರುವಂತಹ ಅಜ್ಞಾನ. ಆ ಅಜ್ಞಾನವನ್ನ ಆ ಶಾವಯತಿ ದೂರ ಮಾಡುವವನು. ಈ ಅರ್ಥವನ್ನ ಹೇಳಿದವರೇ ಭಗವಂತ ಆಚಾರ್ಯರು. ಅಜ್ಞಾನವನ್ನು ದೂರೀಕರಿಸುವಂತಹ ಭಗವಂತ ಅಂತ ಅದರ ತಾತ್ಪರ್ಯ.
ಇದರ ಹೀಗೆ ಎರಡು ವ್ಯಾಖ್ಯಾನಗಳನ್ನು ನೋಡಿದ್ದೇವೆ. ಮುಂದೆ ಈ ಮಂತ್ರಕ್ಕೆ ಪೂರ್ಣವಾದಂತಹ ಒಂದು ಅನ್ವಯಾರ್ಥ ಮತ್ತೆ ಭಾವಾರ್ಥ ಇದೆಲ್ಲವನ್ನು ಕೂಡ ಈಗ ನೋಡೋಣ. ಇದರಲ್ಲಿ ನನ್ನದಂತಹ ಅರ್ಥ ಏನಿಲ್ಲ, ಆಚಾರ್ಯರ ಅರ್ಥ ಹೇಳಿದ್ದಾರೆ. ಇನ್ನ ಈಶ್ವರ ಎಂಬ ಶಬ್ದಕ್ಕೂ ಈ ಮಂತ್ರಕ್ಕೂ ಸಂಬಂಧ ಕಲ್ಪಿಸುವ ದೃಷ್ಟಿಯಲ್ಲಿ ಸ್ವಲ್ಪ ವ್ಯತ್ಯಾಸ ಆದೀತಷ್ಟೇ. ಅನ್ವಯಾರ್ಥ ಏನು? ಪೃಥಿವ್ಯಾಹ ಅಂತ ಷಷ್ಠಿ ವಿಭಕ್ತಿ ಇದೆ, ಅದಕ್ಕೆ ಪೃಥಿವ್ಯಾಂ ಈ ಭೂಮಿಯಲ್ಲಿ, ದುರ್ಮದಃ ಅಂದ್ರೆ ದರ್ಪೋದ್ರಿಕ್ತ ಅಂತ ಅದರ ಅರ್ಥ. ದರ್ಪೋದ್ರಿಕ್ತನಾದಂತಹ ಈ ದಾನವ, ಇದು ವೃತ್ರವ, ದಾನವ ಅಲ್ಲ, ಅವನು ಧನುವಿನ ಮಗ ಅಲ್ಲ, ವೃತ್ರ, ವೈಷ್ಣವನಾದ ವೃತ್ರ. ಅಯೋಧ್ಯ ಇವ ಪ್ರತಿಭಟರಹಿತ ಇವ, ತನಗ್ಯಾರು ಎದುರಾಳಿಗಳೇ ಇಲ್ಲವೆಂಬಂತೆ. ಮಹಾವೀರಂ ಮಹಾಪರಾಕ್ರಮಿಯಾದ, ತುವಿಬಾಧಂ ಮಹೋಚ್ಚಾನಾಂ ಬಾಧಕಂ, ಅತ್ಯಂತ ದೊಡ್ಡ ದೊಡ್ಡ ಶತ್ರುಗಳಿಗೂ ಬಾಧಕನಾದ. ಋಜೀಶಂ ಸೋಮಕಲ್ಕವದ್ ಅತಿ ದೃಢಂ, ಸೋಮರಸದ ಚರಟದಂತೆ ಅತ್ಯಂತ ದೃಢನಾದ ಭಗವಂತನನ್ನ ಅಂತ ಅಲ್ಲಿ ಅಧ್ಯಾಹಾರ ಮಾಡ್ಕೊಳ್ಬೇಕು. ಆಜುಹ್ವೇಹಿ ಆಕಾರಯಾಮಾಸಹಿ, ಅಂತಹ ಭಗವಂತನನ್ನ ಯುದ್ಧಕ್ಕೆ ಅವನು ಕರೆದೇ ಬಿಟ್ಟ. ಸಹ ವೃತ್ರ, ಆ ವೃತ್ರಾಸುರ, ಅಸ್ಯ ಭಗವತಃ, ವೃತ್ರ ಅಂತಿದೆ. ವೃತ್ರ ಅಂದ್ರೆ ಅಜ್ಞಾನಂ ಅಂತನೂ ಅರ್ಥ ಮಾಡ್ಕೊಳ್ಬಹುದು. ವಧಾನಾಂ ಪ್ರಹಾರಾಣಂ ಸಮೃತಿಂ, ಸಮೃತಿ ಅಂದ್ರೆ ಸಂಪ್ರಾಪ್ತಿ, ಆಚಾರ್ಯರು ಭಾಷೆಯಲ್ಲಿ ಕೊಟ್ಟಿರುವಂತಹ ಶಬ್ದ ಅದು. ಅದನ್ನ ನ ಅತಾರೀತ್ ತರ್ತುಂ ನ ಅಶಕತ್, ಆ ಪ್ರಹಾರ ತನ್ನ ಮೇಲೆ ಆಗುವುದನ್ನು ತಡೆಯಲಿಕ್ಕೆ ಆತನಿಗೆ ಶಕ್ತನಾಗಲಿಲ್ಲ, ಸಹಿಸಿಕೊಳ್ಳಿಕ್ಕಾಗಲಿಲ್ಲ. ಇಷ್ಟು ಒಟ್ಟಾರೆ ಆ ಮಂತ್ರಕ್ಕಿರುವಂತಹ ಅರ್ಥ. ಈ ತುವಿಬಾಧ ಇತ್ಯಾದಿ ಶಬ್ದಗಳಿವೆ ಅಲ್ಲಿ. ತುವಿಬಾಧ ಅನ್ನೋದಕ್ಕೆ ತುವೀನಾಂ, ತುವಿಹಿ ತುವಿ ತುವಯ ಅಂತ ಇಕಾರಾಂತವಾದ ಶಬ್ದ ಅದು. ಶ್ರೇಷ್ಠ, ದೊಡ್ಡದು ಅಂತ ಹೀಗೆಲ್ಲ ಅರ್ಥಗಳಿವೆ, ಅದಕ್ಕೆ ಕೋಶದಲ್ಲೇ ಇವೆ. ತುವೀನಾಂ ಮಹೋಚ್ಚಾನಾಂ ಬಾಧಂ ಬಾಧಕಂ, ದೊಡ್ಡ ದೊಡ್ಡವರನ್ನು ಮಣಿಸಬಲ್ಲ ಭಗವಂತ ಅಂತ ಅರ್ಥ. ಇದು ತುವಿಬಾಧ ಅನ್ನೋ ಶಬ್ದಕ್ಕೆ ಹೀಗೆ ಅರ್ಥ. ಈಶ್ವರ ಎಂಬ ಶಬ್ದಕ್ಕೂ ಕೂಡ ಅದೇ ಅರ್ಥವೇ. ಯಾಕೆಂದ್ರೆ ಈಶಾನ್ ವಾರಯತಿ ಇತಿ ತದರ್ಥ. ಅತ್ಯಂತ ಶ್ರೇಷ್ಠರಾದವರನ್ನು ಕೂಡ ಮಣಿಸಬಲ್ಲವನೇ ಈ ಭಗವಂತ. ಆ ಅತ್ಯಂತ ಶ್ರೇಷ್ಠರಾದವರು ದಾನವರಲ್ಲೂ ದುಷ್ಟರಲ್ಲೂ ಇರಬಹುದು, ಸಜ್ಜನರಲ್ಲೇ ಚತುರ್ಮುಖ ಬ್ರಹ್ಮಾದಿಗಳಿರಬಹುದು. ಅವರೆಲ್ಲರನ್ನೂ ಕೂಡ ವಾರಯತಿ, ದೂರ ಇಡ್ತಾನೆ. ಆ ಕಾರಣಕ್ಕಾಗಿ ಆತನನ್ನು ಈಶ್ವರ ಅಂತ ಹೇಳ್ತಾರೆ. ಈ ಒಂದು ಅರ್ಥ ಸ್ವಲ್ಪ ಹೊಸದಷ್ಟೇ. ಈಶೇಷು ವರ, ಇದು ಈಶೇಭ್ಯಶ್ರೀ ಬ್ರಹ್ಮರುದ್ರ ಶೇಷಾಭಿದಿಭ್ಯೋ ಯಥೋ ವರಃ ಅತೋತ ವರೋಥ ಈಶ್ವರಾಖ್ಯಾತೆ ಮುಖ್ಯಾನಾನ್ಯಸ್ಯ ಕಸ್ಯಚಿತ್ ಅಂತ ಗೀತಾ ಪ್ರಸ್ಥಾನದಲ್ಲಿ ಆಚಾರ್ಯ ಅರ್ಥ ಹೇಳಿದ್ದಾರೆ. ಈಶ ವರ 4 ಅಕ್ಷರದ ಶಬ್ದ ಮೂಲತಃ. ಈಶರಲ್ಲಿ ಅಥವಾ ಈಶರಿಗೆ ವರ ಶ್ರೇಷ್ಠ ಅಂತ, ಶ್ರೇಷ್ಠರಿಗೂ ಶ್ರೇಷ್ಠ. ಅದನ್ನೇ 3 ಅಕ್ಷರದ ಶಬ್ದವಾಗಿ ಪರಿಣಮಿಸಿದ್ದಾರಷ್ಟೇ. ಈಶ ವರ ಇದ್ದದ್ದು ಈಶ್ವರ ಅಂತ ಆಗಿದೆ. ಬ್ರಹ್ಮ ರುದ್ರ ಶ್ರೀ ಮೊದಲಾದ ಎಲ್ಲಾ ದೇವತೆಗಳಿಗಿಂತಲೂ ಈತ ಶ್ರೇಷ್ಠ. ಆದ್ರಿಂದ ಈಶ್ವರ ಎಂಬ ಹೆಸರು ನಿನಗೇ ಮುಖ್ಯವಾಗಿ ಭಗವಂತನೇ ಅಂತ ಆ ಶ್ಲೋಕ ಹೇಳ್ತದೆ. ಅದನ್ನೇ ಈಶ ವರ ಅಂತ ಏನಿದೆಯಲ್ಲ, ವರ ಅಂದ್ರೆ ಶ್ರೇಷ್ಠ ಅಂತ ಅಲ್ಲಿದೆಯಲ್ಲ, ಆ ಶ್ರೇಷ್ಠ ಅಂತ ಇದ್ದದ್ದನ್ನೇ ನಾನು ವಾರಯತಿ, ವಾರಣ ಮಾಡುವುದು ಅಂದ್ರೆ ತಡೆಯುವುದು ಅಂತಿದೆಯಲ್ಲ, ನಿವಾರಣ ಮಾಡುವುದು ಅಂತೇಳಿ ಆ ಥರದೊಂದು ಅರ್ಥವನ್ನ ಇಲ್ಲಿ ಇಟ್ಕೊಂಡಿದ್ದೀನಿ. ಹೀಗೆ ನಿವಾರಣ ಮಾಡುವುದು ಅಂತ ಅರ್ಥ ಇಟ್ಕೊಂಡಿದ್ದರಿಂದಾಗಿ ಶ್ರೇಷ್ಠರಾದವರನ್ನು ಕೂಡ ದೂರ ಇಡುವವನು. ಆ ಕಾರಣಕ್ಕಾಗಿ ಇವನಿಗೆ ಈಶ್ವರ ಅಂತ ಹೆಸರು ಬಂದಿದೆ. ಅದನ್ನೇ ತುವಿ ಬಾಧ, ಶ್ರೇಷ್ಠರಾದವರನ್ನು ಅವನು ಬಾಧಿಸ್ತಾನೆ, ಓಡಿಸ್ತಾನೆ ಅಂತ ಅರ್ಥ ತುವಿಬಾಧ ಎಂಬ ಶಬ್ದಕ್ಕೂ ಈಶ್ವರ ಎಂಬ ಶಬ್ದಕ್ಕೂ ಬಂದಿದೆ ಅಂತ ನಾವು ತಿಳಿಯಬಹುದು. ವೃಂಜ್ ವರಣೆ ಅಂತ ಒಂದು ಧಾತು ಇದೆ. ಅದು ವೃಣೋತಿ ಅಂದ್ರೆ ಸ್ವೀಕರಿಸುತ್ತಾನೆ ಅಂತ ಹೀಗೆಲ್ಲ ಅರ್ಥ ಆಗ್ತದೆ. ಇನ್ನು ವೃಂಜ್ ಆವರಣೆ ಅಂತಾನೆ ಮತ್ತೊಂದು ಧಾತು ಇದೆ.
ವೃಂಜ್ ಆವರಣೆ ಅಥವಾ ವೃ ಆವರಣೆ. ಈ ವೃಂಜ್ ವರಣೆ ಮತ್ತು ವೃಂಜ್ ಆವರಣೆ ಎರಡೂ ಧಾತುಗಳು ಕೂಡ ಮೂಲ ರೂಪದಲ್ಲಿ ವೃಂಜ್ ಅಂತನೂ ವೃ ಅಂತನೂ ಎರಡು ರೀತಿಯಾಗಿವೆ. ಈ ವೃ ಆವರಣೆ ಅಥವಾ ವೃಂಜ್ ಆವರಣೆ ಧಾತುವನ್ನು ನಾವು ಇಟ್ಕೊಂಡಾಗ ಈಶಾನ್ ವಾರಯತಿ ಇತಿ ಈಶ್ವರ ಅಂತ ಒಂದು ಅರ್ಥವನ್ನು ನಾವು ಮಾಡಬಹುದು. ಇದು ಈ ಶ್ರೇಷ್ಠರಾದವ್ರನ್ನು ದೂರ ಇಡ್ತಾನೆ ಅಂತ ಏನು ಅರ್ಥ ಹೇಳಿದಿವಲ್ಲ, ಇದು ನಾನು ಪ್ರತ್ಯೇಕವಾಗಿ ಹೇಳಿರುವಂತಹ ಒಂದು ಅರ್ಥ. ಇದನ್ನ ವಿದ್ವಾಂಸರು ಪರಿಶೀಲನೆ ಮಾಡಿ ಇದರ ಔಚಿತ್ಯವನ್ನ ಗಮನಿಸಿ ತಮ್ಮ ಅಭಿಪ್ರಾಯ ಹೇಳಬೇಕು. ವ್ಯಾಕರಣ ಮತ್ತು ಅದರ ಧಾತುಗಳು ಇದಕ್ಕೆಲ್ಲದಕ್ಕೂ ಕೂಡ ಹೊಂದಾಣಿಕೆ ಆಗುವಂತೆ ಇದರ ಅರ್ಥವನ್ನು ಹೇಳಿದ್ದೇನೆ ನಾನು. ಆದರೂ ವಿದ್ವಾಂಸರು ಅದನ್ನು ಪರಿಶೀಲಿಸಿ ನೋಡಬೇಕು ಅಂತ ನಂದೊಂದು ವಿನಂತಿ. ಇದರ ಭಾವಾರ್ಥ ಏನು? ಈ ವಿಶ್ವದಲ್ಲಿಯೇ ಅತ್ಯಂತ ದರ್ಪೋದ್ರಿಕ್ತ ಅಂತ ಈ ವೃತ್ರ ಅಥವಾ ಅಜ್ಞಾನ, ಅವನು ತನಗೆ ಎದುರಾಳಿಗಳೇ ಇಲ್ಲವೇನೋ ಅನ್ನುವಂತೆ ಸೋಮರಸದ ಚರಟದಂತೆ ಅತ್ಯಂತ ದೃಢನಾದ, ಎಲ್ಲ ದೊಡ್ಡ ಎದುರಾಳಿಗಳನ್ನು ಕೂಡ ಮಣಿಸಬಲ್ಲಂತಹ ಮಹಾವೀರನಾದಂತಹ ಇಂದ್ರನನ್ನ, ಭಗವಂತನನ್ನು ಯುದ್ಧಕ್ಕೆ ಕರೆದೇ ಬಿಟ್ಟ. ಆದರೆ ಆತ ಇಂದ್ರನ ಪ್ರಹಾರ ತನ್ನ ಮೇಲಾಗುವುದನ್ನ ತಪ್ಪಿಸಿಕೊಳ್ಳಲಿಕ್ಕಾಗದೆ ಹತನಾದ ಅಂತ ಅದರ ಅರ್ಥ. ಅಲ್ಲಿ ವೃತ್ರ ಅಂತ ಬಂದಲ್ಲೆಲ್ಲ ಒಬ್ಬ ವೃತ್ರಾಸುರ ಅಂತ ಅರ್ಥ. ವೈಷ್ಣವನಾದಂಥ ಇಂದ್ರನ ಜೊತೆ ಹೋರಾಡಿದಂಥ ವೃತ್ರ ಅಂತ ಅರ್ಥ. ಆ ಅಸುರ ಅಂತ ಅರ್ಥ ಇದ್ದಾಗ ಇಂದ್ರ ಅಂದ್ರೆ ದೇವೇಂದ್ರ ಅಂತ ಅರ್ಥ ಇಟ್ಕೊಳ್ಳೋಣ. ವೃತ್ರ ಅಂದ್ರೆ ನಮ್ಮೆಲ್ಲರನ್ನು ಕವಿದಿರುವ ಅಜ್ಞಾನ, ಇದು ಆಚಾರ್ಯರು ಋಗ್ಭಾಷ್ಯದಲ್ಲಿ ಹೇಳಿರುವಂತಹ ಅರ್ಥ ಇದೆ. ಆ ಅಜ್ಞಾನವನ್ ಅಂತ ಅರ್ಥ ಬಂದಾಗ ಇಂದ್ರ ಅಂದ್ರೆ ಸ್ವಯಂ ಭಗವಂತ ಅಂತ ಅರ್ಥ ಇಟ್ಕೊಳ್ಳೋಣ. ಇಲ್ಲಿ ಕೆಲವು ಶಬ್ದಗಳು ಬಂದಿವೆ ಅಲ್ಲ, ಅಯೋಧ್ಯ, ದುರ್ಮದ ಇತ್ಯಾದಿ ಶಬ್ದಗಳು. ತುವಿಬಾಧ ಅನ್ನೋ ಶಬ್ದಕ್ಕೂ ಏನು ಅರ್ಥ ಅಂತ ಹೇಳಿದೆ ನಾನು. ತುವೀನ್ ಬಾಧತೆ ಇತಿ ತುವಿಬಾಧ ಅಂತ. ರಜೀಶ ಅಂತ ಶಬ್ದ ಇದೆಯಲ್ಲ, ರಜೀಶ ಅಂದ್ರೆ ಚರಟ. ಅದಕ್ಕೆ ವ್ಯಾಕರಣದ ದೃಷ್ಟಿಯಿಂದ ಅರ್ಥ ಏನು ಸರ್ವಮೂಲದಲ್ಲಿ ಕಾಣಲಿಲ್ಲ ನನಗೆ, ನಿಷ್ಪತ್ತಿಯ ದೃಷ್ಟಿಯಿಂದ ಅದ್ರ ಎಟಮಾಲಜಿ ಕಾಣಲಿಲ್ಲ. ಅದಕ್ಕಾಗಿ ಬೇರೆ ಕೋಶಗಳನ್ನು ತೆಗೆದು ನೋಡಿದ್ರೆ ಅರ್ಜತೆ ರಸಃ ಅಸ್ಮಾದಿತಿ ರಜೀಶಂ, ಋಜಧಾತು, ಅದಕ್ಕೆ ಈಶನ್ ಅಂತ ಒಂದು ಪ್ರತ್ಯಯ. ಈ ಸೋಮರಸ ಅದರ ಚರಟ, ಅದನ್ನು ಚೆನ್ನಾಗಿ ಮರ್ದನ ಮಾಡಿದಾಗ ಅದರಿಂದ ರಸ ಹೊರಗೆ ಬರ್ತದೆ. ಪೂರ್ಣ ರಸ ಹೊರಗೆ ಬರೋದು ನಿಂತ ಮೇಲೂ ಕೂಡ ಅದಕ್ಕೆ ಮೊಸರು, ಹಾಲು ಇತ್ಯಾದಿಗಳನ್ನು ಹಾಕಿ ಮತ್ತೆ ಯಜ್ಞದಲ್ಲಿ ಉಪಯೋಗ ಮಾಡ್ತಾರೆ ಅಂತ ಹಿಂದೆ ನೋಡಿದ್ದೇವೆ. ಆದ್ರಿಂದ ಯಾವುದರಿಂದ, ಯಾವ ಚರಟದಿಂದಲೂ ಕೊನೆಗೂ ಒಂದು ಬಾರಿ ಸ್ವಲ್ಪ ರಸ ಹೊರಗೆ ಬರ್ತದೋ ಅದೇ ರಜೀಶ ಅಂತ ತಿಳ್ಕೊಳ್ಬಹುದು. ಇದು ಕೋಶದಲ್ಲಿ ಕಾಣಿಸ್ತದೆ. ಇದಾದ್ಮೇಲೆ ನಂದೊಂದು ಅರ್ಥವನ್ನು ಅಲ್ಲಿ ಬರೆದಿದ್ದೇನೆ, ತಾವು ಗಮನಿಸಬೇಕು. ರುಜ್ಯತೆ ಈಷ್ಯತೆ ಚ ಇತಿ ರುಜೀಶಃ ಅಂತ ಅದರ ಅರ್ಥ. ಅದಕ್ಕೆ ಅರ್ಥ ಏನು? ಹೃದಯ ದೃಢಂ ಸ್ಥಾಪ್ಯತೆ, ಹೃದಯದಲ್ಲಿ ದೃಢವಾಗಿ ಈ ಭಗವಂತ ಇರಿಸಲ್ಪಡ್ತಾನೆ ಮತ್ತು ಸದಾ ದೃಶ್ಯತೆ, ಯಾವತ್ತೂ ನೋಡಲ್ಪಡ್ತಾನೆ. ಆದ್ರಿಂದ ಅವನಿಗೆ ರುಜೀಶ ಅಂತ ಹೆಸರನ್ನು ನಾವು ಹೇಳ್ಬಹುದು. ಇದು ನನ್ನ ಅಭಿಪ್ರಾಯ. ಆಚಾರ್ಯರ ಅಭಿಪ್ರಾಯಕ್ಕೆ ಅನುಸಾರವಾಗಿ ಇದೆ ಇದು ಅಂತ ನಾನು ಭಾವಿಸಿದ್ದೇನೆ. ಯಾಕೆಂದ್ರೆ ಋಜ ಧಾತು ಇದೆಯಲ್ಲ, ಋಜ ಗತಿ ಸ್ಥಾನ ಅರ್ಜನ ಉಪಾರ್ಜನೇಶು ಅಂತ ಧಾತು ಇದೆ. ಬೃಹತ್ ಧಾತು ರೂಪಾವಳಿಯಲ್ಲಿ ಧಾತುವಿನ ಸಂಖ್ಯೆ 72. ಅದಕ್ಕೆ ಗತಿ ಹೋಗುವುದು, ಸ್ಥಾನ ಇರುವುದು, ಅರ್ಜನ ಸಂಪಾದಿಸುವುದು, ಇದೆಲ್ಲ ಅರ್ಥ ಆಗ್ತವೆ. ಈಶಾ ಅಂತ ಮತ್ತೊಂದು ಧಾತು ಇದೆ, ಅದಕ್ಕೆ ಗತಿ ಹೋಗುವುದು, ಹಿಂಸಾ ಇನ್ನೊಬ್ಬರನ್ನು ಹಿಂಸಿಸುವುದು, ಮತ್ತೆ ದರ್ಶನ ಅಂದ್ರೆ ನೋಡುವುದು, ಇಷ್ಟೆಲ್ಲ ಅರ್ಥಗಳಿವೆ. ಆ ಧಾತುವಿನ ಸಂಖ್ಯೆ 178. ಆಗ ನಾವು ಋಜ ಧಾತುವನ್ನು ಇಟ್ಕೊಂಡಾಗ ಅರ್ಜತೆ ಅಂತ ಅದರ ವರ್ತಮಾನ ಕಾಲದ ಕರ್ತರಿ ಪ್ರಯೋಗದಲ್ಲಿ ಆಗ್ತದೆ. ಅದನ್ನು ನಾವು ಕರ್ಮಣಿ ಪ್ರಯೋಗದಲ್ಲಿ ಇಟ್ಕೊಂಡಾಗ ರುಜ್ಯತೆ ಅಂದ್ರೆ ಹೃದಯದಲ್ಲಿ ದೃಢವಾಗಿ ಇರಿಸಲ್ಪಡ್ತಾನೆ. ಸ್ಥಾನ ಅಂತ ಒಂದು ಅರ್ಥ ಇದೆ ಋಜ ಧಾತುವಿಗೆ. ಗತಿ, ಸ್ಥಾನ, ಅರ್ಜನ ಅಂತ ಈಗೆಲ್ಲ ಇದೆಯಲ್ಲ, ಸ್ಥಾನ ಅಂತ ಅರ್ಥ ಇರುವುದರಿಂದ ಭಗವಂತನನ್ನ ಹೃದಯದಲ್ಲಿ ನಾವು ಗಟ್ಟಿಯಾಗಿ ಇಟ್ಕೊಳ್ತೇವೆ. ಅವನು ನಮ್ಮ ಹೃದಯದಲ್ಲಿ ಇಟ್ಕೊಳ್ಳಲ್ಪಡ್ತಾನೆ, ದೃಢವಾಗಿ ಇಡಲ್ಪಡ್ತಾನೆ. ಮತ್ತೆ ಈಶ್ಯತೆ, ಈಶ ಧಾತುವಿಗೆ ದರ್ಶನ ಅಂತ ಅರ್ಥ ಇದೆ. ಮುಕ್ತಿಯಲ್ಲಿ ಸದಾಕಾಲವೂ ನಮ್ಮಿಂದ ಆತ ನೋಡಲ್ಪಡ್ತಾನೆ. ಮುಕ್ತಿ ಬರೋದಕ್ಕಿಂತ ಮುಂಚೆಯೂ
ಹೃದಯದಲ್ಲಿರುವ ಆತನನ್ನ ಜ್ಞಾನಿಗಳು ನೋಡ್ತಾರೆ, ಆಮೇಲೂ ನೋಡ್ತಾರೆ. ಹೀಗೆ ರುಜ್ಯತೆ ಅಂದ್ರೆ ಹೃದಯ ದೃಢಂ ಸ್ಥಾಪ್ಯತೆ, ಈಶ್ಯತೆ ಅಂದ್ರೆ ಸದಾ ದೃಶ್ಯತೆ. ಈ ಎರಡು ಕಾರಣದಿಂದ ಆತನನ್ನ ಋಜೀಶ ಅಂತ ಹೇಳಬಹುದು ಅಂತ ನಂದೊಂದು ಆಲೋಚನೆ. ಅದನ್ನ ಯಾರು ಇದು ಆಚಾರ್ಯರ ಋಗ್ಭಾಷ್ಯದ ಟೀಕಾ ಟಿಪ್ಪಣಿಗಳಿಗೆ ಇದು ಹೊಂದಾಣಿಕೆ ಕಾಣ್ತದೋ ಇಲ್ಲೋ, ನಾನು ಅದನ್ನ ಬೇರೆ ಗ್ರಂಥಗಳನ್ನ ತೆಗೆದು ನೋಡ್ಲಿಕ್ಕೆ ಹೋಗಿಲ್ಲ. ದಾಢ್ಯ ಹೇತೋಹೋ ಋಜೀಶಾಖ್ಯಂ ಅಂತ ಬರೆದಿದ್ದಾರೆ. ಅತ್ಯಂತ ದೃಢ ಆದ್ದರಿಂದ ಆತ ಋಜೀಶ. ಭಗವಂತನು ಅತ್ಯಂತ ದೃಢವಾಗಿ ಹೃದಯದಲ್ಲಿ ಇರಿಸಿಕೊಳ್ಳಲ್ಪಡ್ತಾನೆ ಮತ್ತೆ ನೋಡಲ್ಪಡ್ತಾನೆ, ಆದ್ದರಿಂದ ಆತನ ಋಜೀಶ ಅಂತ ಅನ್ನಬಹುದು ಅಂತ ಇದು ನಂದೊಂದು ವ್ಯಾಖ್ಯಾನ ಆ ಋಜೀಶ ಶಬ್ದಕ್ಕೆ. ಹೀಗೆ ಒಟ್ಟಾರೆ ಈ ಎಲ್ಲಾ ಮಂತ್ರಗಳಿಗೆ, ಈ ಮಂತ್ರಕ್ಕೆ ಮತ್ತು ನಾಮಕ್ಕೆ ಏನು ಅರ್ಥ ಆಯಿತು ಅಂತ ನಾವು ನೋಡಿದೆವು. ಈಶ್ವರ ಶಬ್ದದ ಉಲ್ಲೇಖ ಮತ್ತೆ ಎಲ್ಲೆಲ್ಲಿದೆ? ಬೃಹದಾರಣ್ಯಕ ಉಪನಿಷತ್ನಲ್ಲಿ ಏಷ ಸರ್ವೇಶ್ವರ ಸರ್ವಸ್ಯೇಷಾನಃ ಅಂತ ಆತನ ಉಲ್ಲೇಖ ಇದೆ. ಈಶ ಅಂತ ಧಾತು, ಅದಕ್ಕೆ ವರಚ್ ಅಂತ ಪ್ರತ್ಯಯ. ಈಗಿನ ನಿಷ್ಪತ್ತಿ ಇದು, ಆಚಾರ್ಯರಿಗೆ ಸಮ್ಮತವಾದ ನಿಷ್ಪತ್ತಿ ಅಲ್ಲ. ಆಚಾರ್ಯರ ದೃಷ್ಟಿಯಿಂದ ವರ ಅಂದ್ರೆ ಶ್ರೇಷ್ಠ ಅಂತ ಅರ್ಥ. ಈ ವರಚ್ ಕರಚ್ ಇಂಥ ಪ್ರತ್ಯಯಗಳನ್ನೆಲ್ಲ ಆಚಾರ್ಯರು ಎಂದು ಮಾನಿಸುವುದಿಲ್ಲ. ಈಗಿನ ವ್ಯಾಕರಣದ ಪದ್ಧತಿಗಳನ್ನು ಅವರು ಮಾನಿಸುವುದಿಲ್ಲ. ನಿತ್ಯೈಶ್ವರ್ಯ ಸ ಈಶ್ವರ ಅಂತ ಬ್ರಹ್ಮಸಾರ ಅನ್ನೋ ಗ್ರಂಥದ ಮಾತು ತೈತ್ರಿಯ ಭಾಷ್ಯದಲ್ಲಿ ಉದ್ಧೃತವಾದದ್ದು. ನಿತ್ಯ ಐಶ್ವರ್ಯವುಳ್ಳವನಾದ್ರಿಂದ ಆತನೇ ಈಶ್ವರ. ಈಶ್ವರ ಶಬ್ದಕ್ಕೆ ಬನ್ನಂಜ ಗೋವಿಂದಾಚಾರ್ಯ ಹೇಳಿದ ಅರ್ಥಗಳನ್ನು ಕೂಡ ಮೊದಲೇ ನೋಡಿದ್ದೇವೆ ಈ ಭಾಗದ ಆರಂಭದಲ್ಲೇ. ಈ ಅಂದ್ರೆ ಲಕ್ಷ್ಮೀದೇವಿ, ಅವಳಿಗೆ ಈಶ್ವರ, ಈ ಪ್ಲಸ್ ಈಶ್ವರ, ಅದು ಮತ್ತೆ ಸವರ್ಣದೀರ್ಘ ಸಂಧಿಯಾಗಿ ಈಶ್ವರ ಅಂತಾನೆ ಆಗಿದೆ. ಈ ಅಂದ್ರೆ ಕಾಮ, ಕಾಮನಿಗೂ ಒಡೆ ಅಂತ ಅರ್ಥ. ಈ ಅಂದ್ರೆ ಲಕ್ಷ್ಮೀದೇವಿ, ಅವಳಿಗೆ ವೃದ್ಧಿ, ಸುಖದ ವೃದ್ಧಿ ಇತ್ಯಾದಿಗಳನ್ನು ಕೊಡೋನು ಈ ಭಗವಂತ ಅಂತ ಒಂದು ಅರ್ಥ ಆಗ್ತದೆ. ಇವೆಲ್ಲ ಆ ಈಶ್ವರ ಶಬ್ದದ ಅರ್ಥಗಳು. ಈಶ್ವರ ಶಬ್ದಕ್ಕೆ ಲಕ್ಷಾಲಂಕಾರದಲ್ಲಿ ಈ ಭಾಗದಲ್ಲಿ ಏನೂ ಅರ್ಥ ಬರೆದಿಲ್ಲ. ಮುಂದೆ ಶಾಂಕರ ಭಾಷ್ಯದ ದೃಷ್ಟಿಯಿಂದ ಸರ್ವಶಕ್ತ, ಪರಾಶರ ಭಟ್ಟರ ಅರ್ಥದಲ್ಲಿ ಅಪಾರವಾದ ಅಪ್ರತಿಹತವಾದಂತಹ ಇಚ್ಛಾ ಇದ್ದವನು, ಅವನ ಇಚ್ಛೆಗೆಂದು ತಡೆ ಇಲ್ಲ, ಸುಖಪೂರ್ಣನೂ ಕೂಡ ಹೌದು. ಈಶನಾದ್ ರಮಣಾಚ್ಚಾಪಿ, ಈ ಈಶ್ವರ ಪರಿಕೀರ್ತಿತ. ಈಶನ ಎಲ್ಲಾ ಥರದ ಐಶ್ವರ್ಯ ಇದ್ದವನು, ರಮಣಾತ್ ಸುಖಪೂರ್ಣನಾದವನಾದ್ರಿಂದ ಅದು ಈಶ್ವರ ಅಂತ ಹೇಳ್ತಾರೆ. ಸತ್ಯಸಂಧರ ವ್ಯಾಖ್ಯಾನದಲ್ಲಿ ಈ ಈಶರಾದ ಬ್ರಹ್ಮಾದಿ ದೇವತೆಗಳಿಗಿಂತಲೂ ವರ ಅಂತ ಒಂದು ಅರ್ಥ, ಮತ್ತೆ ಲಕ್ಷ್ಮೀದೇವಿ ವಾಯುದೇವ ಇವರಿಗಿಂತಲೂ ಅಧಿಕ ಅಂತ ಅರ್ಥ. ಈ ಎಲ್ಲ ಅರ್ಥಗಳನ್ನ ವರ್ಣನೆ ಮಾಡಿದ್ದಾರೆ. ಅದ್ರಲ್ಲಿ ಕೆಲವು ಅರ್ಥಗಳನ್ನೆಲ್ಲ ಈ ಹಿಂದೆ ನೋಡಿದ್ದೇವೆ, ಅದನ್ನ ಅವರ ವಾಕ್ಯಗಳ ಮೂಲಕ ಈಗ ನೋಡುವುದಷ್ಟೇ. ಈ ಅಂತ ಲಕ್ಷ್ಮೀದೇವಿಯನ್ನು ಯಾಕೆ ಹೇಳ್ತಾರೆ? ಒಂದು ಸುಂದರವಾದಂಥ ನಿಷ್ಪತ್ತಿಯನ್ನ ತೋರಿಸ್ತಾರೆ ಸತ್ಯಸಂಧ ಸ್ವಾಮಿಗಳು. ಆ ಅಮ್ಮಹ ಪುರಾಣ ಋಷಿ ವ್ಯಾಸಶಾಖಾ ಸಹಸ್ರಕೃತ ಅಂತ, ಮತ್ತೆ ಅಹ ಇತಿ ಬ್ರಹ್ಮ ಅಂತ ಅಕಾರ ಅನ್ನೋದು ಭಗವಂತನನ್ನು ಹೇಳ್ತದೆ, ಅನ್ನೋದು ಭಗವಂತನನ್ನು ಹೇಳ್ತದೆ. ಅಸ್ಯ ಸ್ತ್ರೀ ಈ. ಈಗ ಅನೇಕ ಸ್ತ್ರೀ ಪ್ರತ್ಯಯ ಬಂದಾಗ, ಒಂದು ಶಬ್ದಕ್ಕೆ ಸ್ತ್ರೀ ಪ್ರತ್ಯಯ ಬಂದಾಗ ಅದು ಈಕಾರಾಂತವಾಗಿ ಕೆಲವು ಬಾರಿ ಆಕಾರಾಂತವಾಗಿ ಪರಿಣಮಿಸಿ ಸ್ತ್ರೀಯನ್ನು ಹೇಳ್ತದೆ. ಗಜ ಇದ್ದದ್ದು ಗಜ ಹೀಗೆಲ್ಲ ಆಗ್ತದೆ. ಈಶ್ವರ ಇದ್ದದ್ದು ಈಶ್ವರೀ ಆಗ್ತದೆ. ಭವ ಇದ್ದದ್ದು ಭವಾನಿ ಆಗ್ತದೆ, ರುದ್ರಾಣಿ ಆಗ್ತದೆ. ಇವೆಲ್ಲ ಆ ಈಕಾರವನ್ನು ತೋರಿಸ್ಲಿಕ್ಕಾಗಿ, ಈಕಾರ ಅಲ್ಲಿ ಬರ್ಲಿಕ್ಕೆ ಸ್ತ್ರೀ ಪ್ರತ್ಯವೇ ಕಾರಣ. ಹಾಗೆ ಇದ್ದದ್ದು ಸ್ತ್ರೀ ಪ್ರತ್ಯಯವನ್ನು ಪಡೆದರೆ ಈ ಆಯ್ತು ಲಕ್ಷ್ಮಿ. ಶ್ವ ಅಂದ್ರೆ ವಾಯು, ಶ್ವಾವೈ ವಾಯು ಶ್ವಸನಾಥ್ ಅಂತ ಋಗ್ಭಾಷ್ಯದ ಮಾತಿದೆ. ಈ ಲಕ್ಷ್ಮೀದೇವಿ, ಈ ಅಂದ್ರೆ ಲಕ್ಷ್ಮೀದೇವಿ, ಶ್ವ ಅಂದ್ರೆ ವಾಯುದೇವ, ಅವರಿಬ್ಬರನ್ನೂ ಕೂಡ ಈತ ಮೀರಿಸಿದವನು. ಈಶ್ವಾಭ್ಯಾಂ ರಾಜತೆ, ಅವರಿಬ್ಬರಿಗಿಂತಲೂ ಹೆಚ್ಚಿನ ಶಕ್ತಿ ಉಳ್ಳವನು ಅಂತ ಅರ್ಥ ಸತ್ಯಸಂಧ ಸ್ವಾಮಿಗಳು ತಿಳಿಸಿರುವಂತಹ ಅರ್ಥ ಆಗಿದೆ. ಈಶ್ವರ ಅನ್ನೋ ಶಬ್ದಕ್ಕೆ
ಈಶಾ ಅಂದ್ರೆ ನಮ್ಮೆಲ್ಲರನ್ನು ಬಾಧಿಸಲಿಕ್ಕೆ ಸಮರ್ಥವಾದಂತಹ ಅಜ್ಞಾನ. ನಮ್ಮೆಲ್ಲರ ಸಂಪತ್ತು ಅಂದ್ರೆ ಅಜ್ಞಾನವೇ ಸಂಪತ್ತು. ದೇವತೆಗಳು ಮೊದಲಾದವರ ಸಂಪತ್ತು ಅಂದ್ರೆ ಜ್ಞಾನ ಭಕ್ತಿ ವೈರಾಗ್ಯಾದಿಗಳು. ನಮ್ಮಂಥವರ ಸಂಪತ್ತು ಅಜ್ಞಾನವೇ ಸಂಪತ್ತು. ನಮ್ಮಂಥವರ ಆ ಅಜ್ಞಾನವೆಂಬ ಸಂಪತ್ತನ್ನ ಈತ ವರ ನಿವಾರಣೆ ಮಾಡುವವನಾದ್ರಿಂದ ಆತ ಈಶ್ವರ. ಹೀಗೆ ನಮ್ಮನ್ನ ಅಜ್ಞಾನದಿಂದ ಪಾರು ಮಾಡಿ ನಮಗೆಲ್ಲರಿಗೂ ಕೂಡ ಮುಕ್ತಿಯ ಸುಖವನ್ನು ಕೊಡುವಂಥವನು. ಆದ್ರಿಂದ ಆತ ಈಶ್ವರ ಅಂತ ಅರ್ಥ. ಹೀಗಿದು ಆ ಈಶ್ವರ ಎಂಬ ಶಬ್ದದ ಒಟ್ಟಾರೆ ವ್ಯಾಖ್ಯಾನ. ಅದರ ವಿವರದೊಂದಿಗೆ ಇವತ್ತಿನ ಈ ಭಾಗ ಸಮಾಪ್ತವಾಗಿದೆ.